ಇವತ್ತಿನ ದುರಂತ ಏನಂತ ಹೇಳಿದ್ರೆ, ಕರ್ನಾಟಕ ಕಾಂಗ್ರೆಸ್ನಲ್ಲಿರುವಂಥ ಮುಸ್ಲಿಂ ನಾಯಕರನ್ನು ಮುಸ್ಲಿಂ ನಾಯಕರ ವಿರುದ್ಧವಾಗಿ ಎತ್ತು ಕಟ್ಟುವಂಥ ಪ್ರಯತ್ನ ಆಗಿದೆ. ದಾವಣಗೆರೆ ಎಲೆಕ್ಷನ್ನಲ್ಲಿ ನಿಜವಾಗ್ಲೂ ಹೇಳಬೇಕು ಅಂದರೆ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕಾಯಿತು. ಮಚ್ ಡಿಸರ್ವಿಂಗ್ ಇದ್ದರು. ಯಾವ ರಾಜ್ಯದ ಹಲವಾರು ಭಾಗಗಳಲ್ಲಿ ಅವರಿಗೆ ಟಿಕೆಟಿನ ಅವಕಾಶ ಇದ್ದರೂ ಸಹ BJPಯವರ ನ್ಯಾರೇಟಿವಿಂದ ಕಾಂಗ್ರೆಸ್ ಅವರು ಟಿಕೆಟ್ ಕೊಡೋದನ್ನ ಬಿಟ್ಟಿದ್ದಾರೆ. ಎಷ್ಟೋ ವರ್ಷಗಳ ಹಿಂದೆ ಎಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಡ್ತಾ ಇದ್ರು ಕಾಂಗ್ರೆಸ್ ಅವರು, ಅಂಥ ಭಾಗದಲ್ಲೂ ಸಹ, ಅಂಥ ಕ್ಷೇತ್ರಗಳಲ್ಲೂ ಸಹ, ಅದು ಲೋಕಸಭಾ ಆಗಲಿ ಅಥವಾ ಅಸೆಂಬ್ಲಿಗಳಾಗಲಿ ಟಿಕೆಟ್ ಕೊಟ್ಟಿಲ್ಲ. ಭಾಳಷ್ಟು ನಾನು ಉದಾಹರಣೆಗಳು ಕೊಡ್ಬೋದೆ. ಒಂದು ದೊಡ್ಡ ಪಟ್ಟಿನ ಅಸೆಂಬ್ಲಿಗಳ ಒಂದು ಪಟ್ಟಿ ಮತ್ತು ಲೋಕಸಭಾ ಕ್ಷೇತ್ರಗಳ ಪಟ್ಟಿಗಳಲ್ಲೂ ನಾನು ಹೇಳಬಲ್ಲೆ ಎಲ್ಲಿ ಮುಸಲ್ಮಾನರಿಗೆ ಕೊಡ್ತಾ ಇದ್ರು, ಇವತ್ತು ಯಾಕೆ ಕೊಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ನಮ್ಮಂಥವ್ರನ್ನೆಲ್ಲ ಕಾಡ್ತಾ ಇದೆ. ಒಂದು. ಎರಡನೇದು, ಇವತ್ತು ಜಮೀರ್ ಅವ್ರ ಮೇಲೆ ಮತ್ತು ಜಬ್ಬಾರ್ ಅವ್ರ ಮೇಲೆ ಗೂಬೆ ಕೂರ್ಸೋಕೆ ಹೋಗಿದ್ದಾರೆ. ನಂದು ಒಂದು ಡಿಸ್ಕ್ಲೇಮರ್ ಇದೆ. ನಾನು ಈ ವಿಡಿಯೋ ಮಾಡಲಿಕ್ಕೆ ಜಮೀರ್ ಅಹಮದ್ ಅವರು ನನಗೆ ದುಡ್ಡು ಕೊಟ್ಟಿಲ್ಲ ಅಥವಾ ಜಬ್ಬಾರ್ ಅವರು ನನಗೆ ಫೋನ್ ಮಾಡಿ ಹೇಳಲಿಲ್ಲ. ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದೆ. ಬಿಕಾಸ್ ಇದೇ ಗೂಬೆ ಕೂರಿಸಲಿಕ್ಕೆ ಹೊರಟಿದ್ದಾರೆ ಜಮೀರ್ ಅಹಮದ್ ಮೇಲೆ, ಜಬ್ಬಾರ್ ಮೇಲೆ. ನಿಜ ಹೇಳಬೇಕು ಅಂದರೆ ಇವತ್ತು ಕಾಂಗ್ರೆಸ್ನ ಜಮೀರ್ ಅಹಮದ್ ಖಾನ್ ಆಗಲಿ ಅಥವಾ ಇವರು ಜಬ್ಬಾರ್ ಆಗಲಿ ಕೆಲಸ ಮಾಡಿಲ್ಲ ಅಂತ ಒಂದು ಪ್ರಶ್ನೆ ಎತ್ತಿದ್ದಾರೆ. ಇವತ್ತು ಅದನ್ನು ಮುಸಲ್ಮಾನರ ನಾಯಕರ ಅವರ ಒಂದು ಬಾಯಿನಲ್ಲೇ ಬರೋ ಥರ ಮಾಡಿದ್ದಾರೆ, ವಿಚ್ ಇಸ್ ವೆರಿ ವೆರಿ ಅನ್ಫಾರ್ಚುನೇಟು. ನಾನು 4-5 ಪ್ರಶ್ನೆಗಳನ್ನ ಎಂಟೈರ್ ಲೀಡರ್ಶಿಪ್ಗೆ ಕೇಳಲಿಕ್ಕೆ ಬಯಸ್ತೀನಿ. ಯಾರಲ್ಲಿ ಇವತ್ತು ಕೂತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಮತ್ತು ಯಾರ ನಾಯಕರು ಇದ್ರ ಹಿಂದೆ ಇದ್ದಾರೆ ಇವತ್ತು ಅದನ್ನ ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಶಾಮನೂರು ಶಿವಶಂಕರಪ್ಪನವರು ನೇರವಾಗಿ ಪಬ್ಲಿಕ್ ಮೀಟಿಂಗ್ನಲ್ಲಿ BJP ಕ್ಯಾಂಡಿಡೇಟ್ ಅಂತ ರಾಘವೇಂದ್ರನವರಿಗೆ ವೋಟ್ ಹಾಕಬೇಕು ಅಂತ ಜನರಿಗೆ ಹೇಳ್ತಾರೆ. ಇದು ಪಕ್ಷ ವಿರೋಧಿ ಕೆಲಸ ಅಲ್ವಾ ಅಂತ ಪ್ರಶ್ನೆ ಕೇಳಬೇಕಾಗತ್ತೆ. ಜಮೀರ್ ಅಹಮದ್ ಎಲೆಕ್ಷನ್ ಬಂದ್ ಮಾಡಿಲ್ಲ, ತನ್ನ ಸ್ವಾಭಿಮಾನಕ್ಕೋಸ್ಕರ ತನ್ನನ್ನು ಏಕವಚನದಲ್ಲಿ ಬೈದಂಥ ಮಲ್ಲಿಕಾರ್ಜುನ ಅವರ ವಿರುದ್ಧವಾಗಿ ಅವರು ಯಾವುದೇ ಒಂದು ಎಲೆಕ್ಷನ್ನಲ್ಲಿ ಭಾಗವಹಿಸುವುದಿಲ್ಲ ಅಥವಾ ಎಲೆಕ್ಷನ್ನಿಂದ ದೂರ ಉಳಿದಿದ್ರೆ ಮಾತ್ರ ಅವರೇನು ಯಾವ ಆ್ಯಂಟಿ ಪಾರ್ಟಿ ಆ್ಯಕ್ಟಿವಿಟೀಸ್ ಮಾಡಲಿಲ್ಲ ಅಥವಾ ಹೋಗಿ BJP ಅವ್ರಿಗೆ ವೋಟ್ ಹಾಕಿ ಅಂತ ಹೇಳಿಲ್ಲ. BJP ಅವ್ರಿಗೆ ವೋಟ್ ಹಾಕಿ ಅಂತ ಹೇಳಿದವರು ಶಾಮನೂರು ಶಿವಶಂಕರಪ್ಪನವರು. ಅವ್ರ ಮೇಲೆ ಯಾವ ಆ್ಯಕ್ಷನ್ನು ತಗೊಂಡಿಲ್ಲ. ಒಂದು ದೊಡ್ಡ ಪಟ್ಟಿನೇ ಇದೆ. ಯಾರ್ಯಾರು ವಿರುದ್ಧವಾಗಿ ಕೆಲಸ ಮಾಡಿದ್ರು ಅಂತ ಹೇಳೋದಕ್ಕೆ ಒಂದು ದೊಡ್ಡ ಪಟ್ಟಿನೇ ಇದೆ. ಮೇಲ್ಭಾಗದಿಂದ ತೊಗೊಳೋಣ, ಬೀದರ್ದಿಂದ ತೊಗೊಳೋಣ. MB ಪಾಟೀಲ್ ಅವ್ರನ್ನ ಸೋಲ್ಸೋದಕ್ಕೆ ಯಾರ್ಯಾರು ಪ್ರಯತ್ನ ಮಾಡಿದ್ರು? ನಮ್ಮ ಬೆಂಗಳೂರಿನಲ್ಲಿ ರಿಜ್ವಾನ್ನ ಸೋಲ್ಸೋದಕ್ಕೆ ಎಷ್ಟು ಜನ ಪ್ರಯತ್ನ ಮಾಡಿದ್ರು? ಕೃಷ್ಣ ಬೈರೇಗೌಡರನ್ನ ಲೋಕಸಭಾ ಚುನಾವಣೆಯಲ್ಲಿ ಯಾರು ಸೋಲಿಸಿದ್ರು? ಅದು ಒಂದು ದೊಡ್ಡ ಪ್ರಶ್ನೆ. ದಿನೇಶ್ ಗುಂಡೂರಾವ್ ಅವ್ರನ್ನ ಈ ಬಾರಿ ಎಲೆಕ್ಷನ್ನಲ್ಲಿ ಸೋಲ್ಸೋದಕ್ಕೆ ಯಾರ್ಯಾರು ಪ್ರಯತ್ನ ಮಾಡಿದ್ರು? ನಂದಲ್ ನೀಲಕಣಿ ಅವರು ಎಲೆಕ್ಷನ್ಗೆ ನಿಂತಾಗ ದೊಡ್ಡ ಲೀಡ್ರ್ ಒಬ್ರು, ಬಹಳ ದೊಡ್ಡ ನಾಯಕರು, ಬೆಂಗಳೂರು ಸೌತಿನ ಬಹಳ ದೊಡ್ಡ ನಾಯಕರು, ಅವರ ಕ್ಯಾಂಪೇನ್ಗೆ ಹೋಗಿಲ್ಲ. ನಂದಲ್ ನೀಲಕಣಿ ಅವರು ಹೋಗಿ ಅವರ ಏರ್ಪೋರ್ಟ್ನಲ್ಲಿ ಬರೋದಕ್ಕೆ ಕಾಯ್ತಾ ಇದ್ರು. ಅದಕ್ಕೆ ನಾನೇ ಸಾಕ್ಷಿ ಇದ್ದೀನಿ. ಏರ್ಪೋರ್ಟ್ನಲ್ಲಿ ಕಾದ್ಕೊಂಡು ನಿಂತಿದ್ರು. ಅವರು ಎಲೆಕ್ಷನ್ ಕ್ಯಾಂಪೇನ್ಗೂ ಬಂದಿಲ್ಲ. ಪಕ್ಷ ವಿರೋಧ ಕೆಲಸ ಅದಲ್ವಾ? ಮನ್ಸೂರ್ ಖಾನ್ನ ಬೆಂಗಳೂರು ಸೆಂಟ್ರಲ್ನಲ್ಲಿ ಮುಸಲ್ಮಾನ್ ಲೀಡರ್ಸ್ ಸೋಲಿಸಿಲ್ಲ. ಯಾರು ಸೋಲಿಸಿದ್ರು? ಮಹದೇವಪುರಕ್ಕೆ ಯಾರು ಕ್ಯಾಂಪೇನ್ ಮಾಡಲಿಕ್ಕೆ ಹೋಗಲಿಲ್ಲ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಡಬೇಕಾಗುತ್ತೆ. ಮನ್ಸೂರ್ ಖಾನ್ ಅವರು ನನಗೆ ಹೇಳಿದ್ದಾರೆ ಯಾರು ಬಂದಿಲ್ಲ ಅಂತ ಹೇಳಿಬಿಟ್ಟು. ಬಟ್ ಇವರು ಧೈರ್ಯವಾಗಿ ಹೋಗಿ ಹೇಳ್ತಾರೆ ಯಾರು ಬಂದಿಲ್ಲ ಎಲೆಕ್ಷನ್ ಕ್ಯಾಂಪೇನ್ಗೆ ಅನ್ನುವಂಥ ವಿಚಾರವನ್ನು. ಅನೇಕ ಲೀಡರ್ಸ್ನ ಸೋಲಿಸೋದಕ್ಕೆ ಭಾಳಷ್ಟು ಪ್ರಯತ್ನಗಳು ಪಕ್ಷದಿಂದನೇ ನಡೀತಾ ಇದೆ. ಅವ್ರ ಮೇಲೆಲ್ಲ ಆ್ಯಕ್ಷನ್ ತಗೊಂಡೆ ಇವತ್ತು ಜಮೀರ್ ಅಹಮದ್ ಖಾನ್ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳೋದಕ್ಕೆ ಹೊರಟಿದ್ದೀರಾ ಅಥವಾ ಜಮೀರ್ ಅಹಮದ್ ಮೇಲೆ ಗೂಬೆ ಕೂರಿಸ್ಲಿಕ್ಕೆ ಹೊರಟಿದ್ದೀರಾ? ಇದು ನ್ಯಾಯವಾ? ನಾನು ಅದಕ್ಕೆ ಹೇಳ್ತಾ ಇದ್ದು, ಪ್ರತಿ ಬಾರದು ಇದೇ ಪಾಯಿಂಟ್ ಹೇಳ್ತೀನಿ. OBCಗಳಿಗೆ, ಮುಸಲ್ಮಾನರಿಗೆ, ದಲಿತರಿಗೆ, ಹೆಣ್ಮಕ್ಕಳಿಗೆ ಯಾರಿಗೂ ಸಹ ನ್ಯಾಯ ದೊರಕಿಸಿಕೊಡುವಂಥ ಕೆಲಸ ಇವತ್ತು ಕಾಂಗ್ರೆಸ್ನಲ್ಲಿ ಆಗ್ತಾ ಇಲ್ಲ. ಬರೀ ಒಂದು ಮೇಲ್ವರ್ಗದ ಒಂದು ಮೇಲ್ವರ್ಗದ ಒಂದು ಗುಂಪಾಗಿ ಕೂತಿದೆ. ಜಮೀರ್ ಅಹಮದ್ ಖಾನ್ ಮೇಲೆ ಆ್ಯಕ್ಷನ್ ತೊಗೊಳ್ಳುವಂಥ ಒಂದು ಪ್ರಯತ್ನ ಇವತ್ತು ನೀವು ದಾವಣಗೆರೆ ಬೈ ಎಲೆಕ್ಷನಲ್ಲಿ ಮಾಡ್ತಾ ಇದ್ದೀರಾ ಅಂತೆ. ಅದೇ ಆ್ಯಕ್ಷನ್ನು ಸಂಡೂರಿನಲ್ಲಿ ನಡೆದಂಥ ಬೈ ಎಲೆಕ್ಷನ್ನಲ್ಲಿ ಯಾರ್ಯಾರು ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಿದ್ರು, ಯಾರ್ಯಾರಲ್ಲಿ ಗೆಲ್ಲಬಾರ್ದು ಅಂತ ಪ್ರಯತ್ನ ಮಾಡಿದ್ರು ಅಂತ ಗೊತ್ತಿದೆಯಾ? ಅಥವಾ ಶಿಗ್ಗಾಂವ್ನಲ್ಲಿ ಏನು ನಡೀತು ಅಂತ ಗೊತ್ತಿದೆಯಾ?
ಈ ಪ್ರಶ್ನೆಗಳೆಲ್ಲ ಎಲ್ಲ ಕಾಂಗ್ರೆಸ್ಸಿನ ನಾಯಕರಿಗೂ ಯಾರ್ಯಾರು ಏನೇನು ಎಲ್ಲೆಲ್ಲಿ ಎಫರ್ಟ್ ಮಾಡಿದ್ರು ಅಂತ ಗೊತ್ತಿದೆ. ಬಟ್ ಗೂಬೆ ಕೂರಿಸೋದು ಮಾತ್ರ ಇವತ್ತು ಜಮೀರ್ ಅಹ್ಮದ್ ಖಾನ್ ಮೇಲೆ ಗೂಬೆ ಕೂರಿಸಲಿಕ್ಕೆ ಹೊರಟಿದ್ದಾರೆ. ಪಾಪ ಜಬ್ಬಾರ್ ಅವರಿಗೆ ಫೋರ್ಸ್ಫುಲ್ಲಾಗಿ ಇವತ್ತು ರಿಸೈನ್ ಮಾಡಿದ್ದಾರೆ. ದಟ್ ಈಸ್ ಡಿಫ್ರೆಂಟ್. ಬಟ್ ಜಬ್ಬಾರ್ ಈಸ್ ಆಲ್ಸೋ ಆಸ್ಪಿರೆಂಟ್. ಜಬ್ಬಾರ್ನ ಕಾನ್ಫಿಡೆನ್ಸಿಗೆ ತಗೊಂಡು ಯಾಕೆ ಈ ಎಲೆಕ್ಷನ್ ಮಾಡಲಿಲ್ಲ ಅಂತ ಯಾರು ಮಲ್ಲಿಕಾರ್ಜುನ ಕೇಳ್ತಾ ಇಲ್ಲ. ಬಿಕಾಸ್ ಅವರು ಮೇಲ್ವರ್ಗದ ಜನ ಅಥವಾ ಒಂದು ದೊಡ್ಡ ಜಾತಿಗೆ ಸೋಕಾಲ್ಡ್ ಮೇಲ್ವರ್ಗ ಅಥವಾ ಸೋಕಾಲ್ಡ್ ದೊಡ್ಡ ಜಾತಿಗೆ ಸೇರಿದವರು. ಯಾಕೆ ಕರೆದಿಲ್ಲ? ಜಬ್ಬಾರ್ ಖಾನ್ನ ಮನೆಗೆ ಹೋಗಿ ಬಾಪ ನೀ ನನ್ನ ಜೊತೆ ಅಂತ ಹೇಳಿ ಯಾಕೆ ಕರೀಲಿಲ್ಲ? ಅದು ಸೌಜನ್ಯ ಅಲ್ವಾ? ಅಥವಾ ಜಮೀರ್ ಅಹ್ಮದ್ ಖಾನ್ನ ಕ್ಷಮೆ ಕೇಳುವಂಥ ಪ್ರಯತ್ನ ಯಾಕೆ ಮಲ್ಲಿಕಾರ್ಜುನ್ ಅವ್ರು ಮಾಡಲಿಲ್ಲ? ಮಲ್ಲಿಕಾರ್ಜುನ್ ಅವರು ಕ್ಯಾಬಿನೆಟ್ ಮೀಟಿಂಗ್ಸೇ ಅಟೆಂಡ್ ಮಾಡೋದಿಲ್ಲ. ಅದ್ರ ಮೇಲೆ ಆ್ಯಕ್ಷನ್ ಇಲ್ವಾ? ಎಷ್ಟು ಕ್ಯಾಬಿನೆಟ್ ಮೀಟಿಂಗ್ಸ್ ಅಟೆಂಡ್ ಮಾಡಿದ್ದಾರೆ? ಯಾವ್ಯಾವ ಡಿಸ್ಟ್ರಿಕ್ಟ್ನಲ್ಲಿ ಇವರು ತಮ್ಮ ಟ್ರಾವೆಲ್ ಪ್ಲ್ಯಾನ್ಸ್ ಮಾಡಿದ್ದಾರೆ? ಯಾವ್ಯಾವ ಡಿಸ್ಟ್ರಿಕ್ಟ್ ಆ್ಯಸ್ ಎ ಮಿನಿಸ್ಟರ್ ಹೋಗಿ ವಿಸಿಟ್ ಮಾಡಿದ್ದಾರೆ? ಅದರ ಒಂದು ಪಟ್ಟಿ ತೆಗೆದುಬಿಟ್ಟು ಅವ್ರ ಮೇಲೆ ಆ್ಯಕ್ಷನ್ ತೋರಿಸಿ. ನೀವು ಇವತ್ತು ಒಂದು ಬೈ ಎಲೆಕ್ಷನ್ಗೋಸ್ಕರ ಎಲ್ಲಿ ನಿಜವಾದ ಹಕ್ಕು ಇವತ್ತು ಮುಸಲ್ಮಾನರಿಗೆ ಸಿಗಬೇಕಾಗಿತ್ತು ಆ ಹಕ್ಕನ್ನು ದೊಡ್ಡಿಸಿಕೊಡುವಂಥ ಕೆಲಸ ಮುಸಲ್ಮಾನ್ ಲೀಡರ್ಸು ಮಾಡೋಕೆ ಆಗಲಿಲ್ಲ. ದೇ ವೇರ್ ಪ್ರೆಷರೈಡ್ ನಾಟ್ ಟು ಡೂ ಇಟ್. ಆದರೂ ಸಹ ಇವತ್ತು ಎಲೆಕ್ಷನ್ ಆದಮೇಲೆ ನೀವು 1-2 ಮುಸಲ್ಮಾನ್ ಲೀಡರ್ಸ್ನ ಟಾರ್ಗೆಟ್ ಮಾಡ್ತಾ ಇದ್ರೆ ಅವರೇ ಸಮುದಾಯನ ಬಳಸ್ಕೊಂಡು ಅಂತ ಹೇಳಿ ಇದು ನಿಜವಾಗ್ಲೂ ಇದು ಶೋಭೆ ತರುವಂಥದ್ದಲ್ಲ. ಇದೇ ಕೆಲಸ ನೀವು ಲಿಂಗಾಯತರ ಸಮುದಾಯದಲ್ಲಿ ಆದಾಗ ಮಾಡ್ತೀರಾ ಅಥವಾ ಇದೇ ಕೆಲಸ ನೀವು ಒಕ್ಕಲಿಗ ಸಮುದಾಯದಲ್ಲಿ ಆದಾಗ ಮಾಡ್ತೀರಾ? ಮಾಡೋದಿಲ್ಲ. ಮುಸಲ್ಮಾನರು ಸಿಗ್ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನೀವು ಮಾಡ್ತಾ ಇದ್ದೀರಾ, ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಾ ಇದ್ದೀರಾ. ಯಾಕೆ ತೊಗೊಬೇಕು? ಫಾರ್ ವಾಟ್ ರೀಸನ್ ದೇ ಶುಡ್ ಟೇಕ್ ಆ್ಯಕ್ಷನ್ ಆನ್ ಜಮೀರ್ ಅಹ್ಮದ್ ಖಾನ್ ಆರ್ ಆನ್ ಜಬ್ಬಾರ್? ಕಾರಣನೇ ಇಲ್ಲ. ನೀವು ಅವ್ರ ಎಲೆಕ್ಷನ್ಗೆ ಕರೆದಿಲ್ಲ, ಅವ್ರ ಗೌರವ ತೋರಿಸಿಲ್ಲ, ಅವ್ರು ಬಂದಿಲ್ಲ, ಅವ್ರೇನು ಪಕ್ಷ ವಿರೋಧಿ ಕೆಲಸ ಮಾಡಲಿಲ್ಲ. ದೇ ಜಸ್ಟ್ ಸ್ಟೇಡ್ ಅವೇ ಫ್ರಮ್ ಎಲೆಕ್ಷನ್ಸ್. ಅಂಥದ್ದು ಒಂದು ದೊಡ್ಡ ಪಟ್ಟಿನೇ ಇದೆ. ಯಾರು ಸ್ಟೇಡ್ ಔಟ್ ಆಫ್ ಎಲೆಕ್ಷನ್ಸ್ ಇದೆಯಲ್ಲ ಅಂಥದ್ದು ಒಂದು ದೊಡ್ಡ ಪಟ್ಟಿನೇ ಇದೆ ಬೇರೆ ಸಮುದಾಯದವರು. ಅವ್ರ ಮೇಲೆ ಯಾಕೆ ಆ್ಯಕ್ಷನ್ ತೊಗೊಂಡಿಲ್ಲ? ಇವತ್ತಿನ ಪರಿಸ್ಥಿತಿನಲ್ಲಿ ವೆದರ್ ಯು ಲೈಕ್ ಇಟ್ ಆರ್ ನಾಟ್ 14% ಯಾರು ಮುಸಲ್ಮಾನರಿದ್ದಾರೆ ಈ ರಾಜ್ಯದಲ್ಲಿ ಎಲ್ಲರೂ ಕಾಂಗ್ರೆಸ್ ವೋಟರ್ಸೇ ಇದ್ದಾರೆ. ಕಾಂಗ್ರೆಸ್ ಕೊಡಲಿ ಬಿಡಲಿ ಅವರು ಇವತ್ತು ಕಾಂಗ್ರೆಸ್ಗೆ ಓಟ್ ಹಾಕ್ಕೊಂಡ್ಬಂದಿದ್ದಾರೆ. ಏನು ಇವತ್ತು ನಾವು ಕಾಂಗ್ರೆಸ್ನವ್ರು ದರ್ಪ ತೋರಿಸ್ತಾ ಇದ್ದಾರಲ್ಲ, ಇಷ್ಟು ಸೀಟ್ಸ್ ನಮಗೆ ಬಂದಿದೆ ಅಂತ, ಇದೆಲ್ಲನೂ ಅದರಲ್ಲಿ ಮೇಜರ್ ಒಂದು ದೊಡ್ಡ ಪೋರ್ಷನ್ ಬರೋದು ಮುಸಲ್ಮಾನರ ಓಟಿನಿಂದಲೇ. ಒಂದು ದೊಡ್ಡ ಒಂದು ಶಕ್ತಿ ಬಂದಿರೋದು ಮುಸಲ್ಮಾನರ ಓಟಿಂದಲೇ. ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಆದಾಗಲೂ ಸಹ ಹೆಚ್ಚಾಗಿ ಮೆಂಬರ್ಶಿಪ್ ಆಗೋದು ಮುಸಲ್ಮಾನರಿಂದನೇ. ನಿಮ್ಮ ಡಿಜಿಟಲ್ ಮೆಂಬರ್ಶಿಪ್ ಮಾಡಿದ್ರಲ್ಲ ಅದರಲ್ಲೂ ಸಹ ಹೆಚ್ಚು ಭಾಗವಹಿಸಿದ್ದು ಮುಸಲ್ಮಾನರೇನೆ. ಇಷ್ಟೆಲ್ಲ ಇದ್ಕೊಂಡು ಇವತ್ತು ನೀವು ಒಂದು ಸಮುದಾಯದ ನಾಯಕತ್ವವನ್ನು ಒಂದು ಜಮೀರ್ ಅಹ್ಮದ್ ಅಂತ ಪಾಪ್ಯುಲರ್ ಲೀಡರ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂದರೆ ಇದು ಯಾವ ಮನಸ್ಥಿತಿ ತೋರಿಸುತ್ತೆ? ಅದು ತಮ್ಮ ಸಮುದಾಯದವ್ರನ್ನೇ ಬಳಸ್ಕೊಂಡು ಈ ಥರ ಮಾಡಿದ್ರೆ ಯಾವ ಒಂದು ಮನಸ್ಥಿತಿ ತೋರಿಸುತ್ತೆ ಹೇಳಿ? ಇವಾಗ ನಾನು ಹೇಳಿದ್ದೇನಲ್ಲ, MB ಪಾಟೀಲ್ನ ಯಾರು ಸೋಲ್ಸೋದಕ್ಕೆ ಪ್ರಯತ್ನ ಮಾಡಿದ್ರು? ರಜ್ವಾನ್ನ ಸೋಲ್ಸೋದಕ್ಕೆ ಯಾರು ಪ್ರಯತ್ನ ಮಾಡಿದ್ರು? ಮನ್ಸೂರ್ ಖಾನ್ನ ಸೋಲ್ಸೋದಕ್ಕೆ ಯಾರು ಪ್ರಯತ್ನ ಮಾಡಿದ್ರು? ನಂದಲ್ಲಿ ನಿಲಕಿನಿ ಹೆಂಗೆ ಸೋತರು? ಕೃಷ್ಣ ಬೈರೇಗೌಡರು ಬೆಂಗಳೂರು ಸೌತಿಗೆ ನಿಂತಾಗ ಅವ್ರು ಹೆಂಗೆ ಸೋತರು? ರಾಜೀವ್ ಗೌಡ್ರನ್ನ ಯಾವ ಥರ ಸೋಲಿಸಿದ್ರು? ಅಥವಾ ಹರಿಪ್ರಸಾದ್ ಅವರು ಯಾವ ಥರ ಸೋತರು? ದಿನೇಶ್ ಗುಂಡೂರಾವ್ ಯಾವ ಥರ ಸೋಲೋದಕ್ಕೆ ಎಲ್ಲರೂ ಸೋಲ್ಸೋದಕ್ಕೆ ಪ್ರಯತ್ನ ಮಾಡಿದ್ರು? ನಂದನ್ ನಿಲಕಣಿ ಎಲೆಕ್ಷನ್ ಯಾಕೆ ಹೋಗಲಿಲ್ಲ? ಈ ಪ್ರಶ್ನೆಗಳಿಗೆಲ್ಲ ಯಾವತ್ತೂ ಆನ್ಸರ್ ಸಿಕ್ಕಿಲ್ಲ. ಇದೇ ಕುಟುಂಬದವರು ಬೇರೆ ಕಡೆ ಎಷ್ಟು ಕಡೆ ಹೋಗಿ ಎಲೆಕ್ಷನ್ ಮಾಡಿದ್ದಾರೆ, ಬೇರೆ ಜಿಲ್ಲೆಗಳಲ್ಲಿ ಎಷ್ಟು ಇವರ ಇನ್ಫ್ಲೂಯೆನ್ಸ್ ಇದೆ, ಎಷ್ಟು ಕೆಲಸ ಮಾಡಿದ್ದಾರೆ. ಜಮೀರ್ ಅಹ್ಮದ್ ಇಡೀ ರಾಜ್ಯನೇ ಇಲ್ಲ, ಇಡೀ ದೇಶದಲ್ಲಿ ಎಲ್ಲಿ ಕರೆದ್ರೂ ಸಹ ಕ್ಯಾಂಪೇನ್ ಹೋಗಿದ್ದಾರೆ. ಆ ಕೆಲಸವನ್ನು ಮಲ್ಲಿಕಾರ್ಜುನ್ ಅವ್ರು ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡಬೇಕಾಗುತ್ತೆ. ಇವತ್ತು ಮಲ್ಲಿಕಾರ್ಜುನ್ ಅವರ ಪರವಾಗಿ ನೀವು ಜಮೀರ್ ಅವ್ರನ್ನ ವಿರೋಧ ಮಾಡ್ತಾ ಇದ್ದೀರಲ್ಲ, ಇದೇ ಜಮೀರ್ ಅಹ್ಮದ್ ಖಾನು ದೇಶದಲ್ಲಿ ಎಲ್ಲಿ ಎಲೆಕ್ಷನ್ ನಡೆದ್ರು, ವೆದರ್ ಇಟ್ ಈಸ್ UPನಲ್ಲಿ ಎಲೆಕ್ಷನ್ ನಡೆದ್ರು, ಕೇರಳದಲ್ಲಿ ಎಲೆಕ್ಷನ್ ನಡೆದ್ರು, ತಮಿಳ್ನಾಡಿನಲ್ಲಿ ಎಲೆಕ್ಷನ್ ನಡೆದ್ರು, ತೆಲಂಗಾಣದಲ್ಲಿ ಎಲೆಕ್ಷನ್ ನಡೆದ್ರು, ಆಂಧ್ರ ಪ್ರದೇಶನಲ್ಲಿ ಎಲೆಕ್ಷನ್ ನಡೆದ್ರು, ಜಮೀರ್ ಅಹ್ಮದ್ ಖಾನ್ ಹೋಗಿದ್ದಾರೆ. ಬಿಹಾರದಲ್ಲಿ ಎಲೆಕ್ಷನ್ ನಡೆದ್ರು ಸಹ ಜಮೀರ್ ಅಹ್ಮದ್ ಖಾನ್ ಹೋಗಿದ್ದಾರೆ. ಇದೇ ಮಲ್ಲಿಕಾರ್ಜುನ್ ಅವರು ಯಾವ್ಯಾವ ರಾಜ್ಯಗಳಿಗೆ ಹೋಗಿ ಅಥವಾ ಯಾವ್ಯಾವ ಜಿಲ್ಲೆಗಳಿಗೆ ಹೋಗಿ ಎಲೆಕ್ಷನ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಕೇಳಬೇಕಾಗತ್ತೆ. ನಾನು ಒಂದು ವ್ಯಕ್ತಿಯನ್ನ ಪಾಯಿಂಟ್ಔಟ್ ಮಾಡ್ತಾ ಇದ್ದೀನಿ ಹೊರತು ಒಂದು ಸಮುದಾಯನ ಪಾಯಿಂಟ್ಔಟ್ ಮಾಡ್ತಾ ಇಲ್ಲಿ. ನೀವು ಒಂದು ವ್ಯಕ್ತಿಯ ಪರವಾಗಿ ಒಂದು ಸಮುದಾಯದ ನಾಯಕತ್ವವನ್ನು ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಒಂದು ವ್ಯಕ್ತಿಯ ಪರವಾಗಿ, ಒಂದು ಕುಟುಂಬದ ಪರವಾಗಿ ಒಂದು ಸಮುದಾಯದ ನಾಯಕತ್ವ
ಜಮೀರ್ ಖಾನ್ ಅಂತಂದರೆ ಸಮುದಾಯದ ನಾಯಕತ್ವನ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ, ಅದು ಬಹಳ ಬಹಳ ತಪ್ಪಿನ ವಿಚಾರ. ಹೌದು, ಇದ್ದಾರೆ ಬೇರೆ ಬೇರೆ ಲೀಡರ್ಸು, ಮುಸ್ಲಿಂ ಲೀಡರ್ಸು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಬಟ್ ಅವ್ರನ್ನ ಬಳಸ್ಕೊಂಡು ಇಂಥ ಒಂದು ಪಾಪ್ಯುಲರ್ ಲೀಡರ್ನ ಯಾರು ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾರೆ, ಬೇರೆ ಬೇರೆ ಕಡೆ ಹೋಗಿ ಕೆಲಸ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ನಾನು ಬರೋದಿಲ್ಲ ಅಂತ ಎಲ್ಲೂ ಹೇಳಿದವರೇ ಅಲ್ಲ, UP-ನಲ್ಲೂ ಹೋಗಿ ಸಹ ಕೆಲಸ ಮಾಡಿದೆ ಅಂಥ ಒಂದು ಜಮೀರ್ ಖಾನ್ನ ನೀವು ಇವತ್ತು ಗೂಬೆ ಕೂರಿಸ್ಲಿಕ್ಕೆ ಹೊರಟಿದ್ದೀರಲ್ಲ, ಇದು ಯಾವ ನ್ಯಾಯ ಅಂತ. ಫಸ್ಟ್ ಆಫ್ ಆಲು ಮುಸಲ್ಮಾನರಿಗೆ ಅನ್ಯಾಯ ಮಾಡಿದ್ದೀರ, ಟಿಕೆಟ್ ಕೊಡದೆ ಅನ್ಯಾಯ ಮಾಡಿದ್ದೀರ, ಅವರ ನಾಯಕತ್ವ ಬೆಳೆಸದೆ ಅನ್ಯಾಯ ಮಾಡಿದ್ದೀರ. ಅದಾದಮೇಲೂ ಸಹ ಈ ಥರ ಒಂದು ಮಾಡ್ತಾ ಇರೋದು, ಇದು ನಿಜವಾಗ್ಲೂ ಕಾಂಗ್ರೆಸ್ ಐಡಿಯಾಲಜಿಗೆ ತಕ್ಕದಾದ ಕೆಲಸ ಮಾಡ್ತಾ ಇದ್ದೀರಾ. ಮುಂದೆ GBA ಎಲೆಕ್ಷನ್ಸ್ ಬರುತ್ತೆ. ಸುಮಾರು 12-14 ಲಕ್ಷ ಮುಸಲ್ಮಾನರು ಬೆಂಗಳೂರಿನಲ್ಲಿದ್ದಾರೆ. GBA ಅಂಡರ್ ಬರುತ್ತೆ. ಎಷ್ಟು ಜನ ಮುಸಲ್ಮಾನರಿಗೆ ನೀವು ಟಿಕೆಟ್ ಕೊಡ್ತೀರಾ? ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ್ಯಾವ ದೊಡ್ಡ ಲೀಡರ್ಗಳಿದ್ದಾರಲ್ಲ ಅವರ ಕ್ಷೇತ್ರಗಳಲ್ಲಿ ಮುಸಲ್ಮಾನರಿಗೆ ಎಷ್ಟು ಟಿಕೆಟ್ಗಳು ಕೊಡ್ತೀರಾ? ಇವತ್ತು ಹೇಳಬೇಕು ಅಂದರೆ ಬೆಂಗಳೂರಿನಲ್ಲಿ ಮ್ಯಾಕ್ಸಿಮಮ್ ಯಾರ್ಯಾರು ಇವತ್ತು ಗೆಲ್ತಾ ಇದ್ರು ಎಲ್ಲರೂ ಮುಸಲ್ಮಾನ್ ಓಟಿಂದನೇ ಗೆಲ್ತಾ ಇರೋದು. ವೆದರ್ ಯು ಅಕ್ಸೆಪ್ಟ್ ಇಟ್ ಇಫ್ ಯು ಡೋಂಟ್ ಅಕ್ಸೆಪ್ಟ್ ಇಟ್, ದಟ್ ಈಸ್ ಅ ರಿಯಾಲಿಟಿ ಆಫ್ ಇಟ್. ಬೊಮ್ಮನಹಳ್ಳಿ ಅಂತ ಕ್ಷೇತ್ರದಲ್ಲಿ ಯಾರು ನಿಂತರೂ 80,000-85,000 ಓಟು ಕಣ್ಣು ಮುಚ್ಕೊಂಡು ಬೀಳುತ್ತೆ. ಯಾಕೆ ಬೀಳುತ್ತೆ? ಅಲ್ಲಿ 30,000-40,000 ಮುಸಲ್ಮಾನರೇ ಇದ್ದಾರೆ, ಅವ್ರ ಓಟಂತೂ ಗಟ್ಟಿಯಾಗಿ ಬಿದ್ದೇ ಬೀಳುತ್ತೆ. ಯಾವುದೇ ಕ್ಷೇತ್ರ ತಗೊಳ್ಳಿ, ಇವತ್ತು ಬೊಮ್ಮನಹಳ್ಳಿ ಯಾಕೆ ಗೆಲ್ತಾ ಇಲ್ಲ, ಮತ್ತು ಬೆಂಗಳೂರು ಸೌತ್ ಯಾಕೆ ಗೆಲ್ತಾ ಇಲ್ಲ? ಅದು ಅಡ್ಜಸ್ಟ್ಮೆಂಟ್ ರಾಜಕೀಯ ಅಲ್ವಾ? ಯಾಕೆ ಗೆಲ್ತಾ ಇಲ್ಲ? ರಾಜಾಜಿನಗರದಲ್ಲಿ ಪಾಪ್ಯುಲರ್ ಆದಂಥ ಪದ್ಮಾವತಿಯವರ ಸೋಲಿಗೆ ಯಾರು ಕಾರಣ? ಜಸ್ಟ್ 5,000 ಓಟ್ನಲ್ಲಿ ಅವ್ರು ಸೋತರು. ಪಾಪ್ಯುಲರ್ ಇದ್ದರು, ಒಂದು ಮೇಯರ್ ಆಗಿದ್ರು, ಮೋಸ್ಟ್ ಆ್ಯಕ್ಟಿವ್ ಮೇಯರ್ ಆಗಿದ್ರು. ಅವ್ರು ಸೋಲಿಕ್ಕೆ ಯಾರು ಕಾರಣ ಆದರು? ಯಾಕೆ ಅವರು ಅಷ್ಟೊಂದು, ಅದು ವೆರಿ ಅನ್ಪಾಪ್ಯುಲರ್ ಇದ್ದರು ಸುರೇಶ್ ಕುಮಾರ್ ಅವರು, ಅವ್ರಿಗೆ ಗೊತ್ತಿತ್ತು ಅವ್ರು ಸೋಲ್ತಾರೆ ಅಂತ ಹೇಳಿ. ಅಂಥ ಒಂದರಲ್ಲೂ 5,000 ಓಟಿಂದ ಅವ್ರು ಗೆದ್ದರು. ಪದ್ಮಾವತಿ ಅವರು ಆಲ್ಮೋಸ್ಟ್ ಒಂದು 5,000 ಓಟಿಂದ ಅವ್ರು ಸೋತರು. ಇದಕ್ಕೆ ಯಾರು ಕಾರಣ? ಈ ಥರ ಭಾಳಷ್ಟು ಕಾರಣಗಳು ನೀವು ಹುಡುಕ್ಬೋದು. ಭಾಳಷ್ಟು ಯಾರ್ಯಾರು ಸೋಲ್ಸೋದಕ್ಕೆ ಪ್ರಯತ್ನ ಮಾಡಿದ್ರು, ಹೆಂಗೆ ಸೋಲ್ಸ್ರು, ಎಲ್ಲಿ ಏನು ಅಡ್ಜಸ್ಟ್ಮೆಂಟ್ ಮಾಡಿ ಸೋಲ್ಸ್ರು, ಅಥವಾ ಯಾವ್ಯಾವ ಪ್ರಯತ್ನ ಮಾಡಿದ್ರು ಅನ್ನುವಂಥ ಭಾಳಷ್ಟು ಒಂದು ದೊಡ್ಡ ಪಟ್ಟಿ ಇದೆ. ಇವತ್ತು ಜಮೀರ್ ಅಹ್ಮದ್ ಮೇಲೆ ಈ ಥರ ಚಾರ್ಜಸ್ ಮಾಡೋದು, ಐ ಥಿಂಕ್ ಒಂದು ಇಟ್ ಈಸ್ ಡಿಸ್ಟೇಸ್ಫುಲ್, ಸೆಕೆಂಡ್ ಇಸ್ ಅಗೇನ್ಸ್ಟ್ ದ ವೆರಿ ಫೌಂಡೇಶನ್ ಆಫ್ ದಿ ಐಡಿಯಾಲಜಿಕಲ್ ಫ್ರೇಮ್ವರ್ಕ್ ಆಫ್ ದ ಕಾಂಗ್ರೆಸ್ ಪಾರ್ಟಿ, ಆ್ಯಂಡ್ ಥರ್ಡ್ ಥಿಂಗ್ ಈಸ್ ಇಟ್ಸ್ ಮೋರ್ ಡಿಸ್ಗಸ್ಟಿಂಗ್ ವೆನ್ ಯು ಯೂಸ್ their own community people to target their own community leader. ಇದೇ ಥರ ನೀವು ಬೇರೆ ಸಮುದಾಯಗಳನ್ನ ಬಳಕೆ ಮಾಡ್ಕೊಂಡಿದ್ದಿಲ್ಲ. ಬಟ್ ಆದರೆ ಇವತ್ತು ನೀವು ಓಪನ್ ಆಗಿ ಮುಸ್ಲಿಂ ಸಮುದಾಯದ ನಾಯಕರನ್ನ ಕರೆದುಬಿಟ್ಟು ನಿಮ್ಮ ಸಮುದಾಯದ ಲೀಡರ್ಸ್ ವಿರುದ್ಧ ಮಾತಾಡಿ ಅಂತ ಹೇಳೋದು ಒಂದು ದೊಡ್ಡ ರಾಂಗ್ ಮೆಸೇಜು. ಇದನ್ನು ತುಂಬ ವಿದ್ಯಾವಂತರಿದ್ದಾರೆ, ಯುವಕರು ಯಾರಿದ್ದಾರೆ ಮುಸ್ಲಿಂ ಸಮುದಾಯದವರು ಬಹಳ ಬುದ್ಧಿವಂತಿದ್ದಾರೆ, ವಿದ್ಯಾವಂತರಿದ್ದಾರೆ, ಮತ್ತು ವಿವೇಕ ಇದೆ. ಅವರೆಲ್ಲ ನೋಡ್ತಾ ಇದ್ದಾರೆ. ಏನು ಮೆಸೇಜ್ ಕಳಿಸ್ತಾ ಇದ್ದೀರಾ ನೀವು ಇಂಥ ಯುವಕರಿಗೆ, ಇಂಥ ಒಂದು ಸಮುದಾಯಕ್ಕೆ ಏನು ಮೆಸೇಜ್ ಕಳಿಸ್ತಾ ಇದ್ದೀರಾ ಅಂತ ಒಂದ್ಸಲಿ ಯೋಚನೆ ಮಾಡಬೇಕಾಗತ್ತೆ. ನಿಜವಾಗ್ಲೂ ಇಟ್ ಈಸ್ ಅನ್ಫಾರ್ಚುನೇಟ್ ವಾಟ್ ದ ವೇ ದ ಥಿಂಗ್ಸ್ ಆರ್ ಟರ್ನಿಂಗ್ ಔಟ್ ಆಫ್ಟರ್ ದಾವಣಗೆರೆ ಎಲೆಕ್ಷನು. ಸೋಲು ಗೆಲುವು ಇಟ್ ಈಸ್ ಎ ಡಿಫ್ರೆಂಟ್ ಥಿಂಗ್, ಬಟ್ ಒಂದು ಸಮುದಾಯದ ಲೀಡರ್ಶಿಪ್ನ ಟಾರ್ಗೆಟ್ ಮಾಡೋದಿದೆಯಲ್ಲ, ಐ ಥಿಂಕ್ ಇಟ್ಸ್ ವೆರಿ ವೆರಿ ಪೊಲಿಟಿಕಲಿ ಐ ಥಿಂಕ್ ಇಟ್ಸ್ ಅ ಬಿಗ್ಗೆಸ್ಟ್ ಮಿಸ್ಟೇಕ್ ಕಾಂಗ್ರೆಸ್ ಹ್ಯಾಸ್ ಮೇಡ್. ಟಿಕೆಟ್ ಕೊಡಿದ್ರೆ ಒಂದು ಮಿಸ್ಟೇಕ್ ಮಾಡಿದ್ರು, ಬಟ್ ಈ ಥರ ಒಂದು ಟಾರ್ಗೆಟ್ ಮಾಡಿಕೊಂಡು ಇವತ್ತು ಇನ್ನೊಂದು ದೊಡ್ಡ ಮಿಸ್ಟೇಕ್ ಇವತ್ತು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ.